ಹಾಲಿನ ದರ ಏರಿಕೆಯಿಂದ ಅಮೂಲ್ಗೆ ತಿಂಗಳಿಗೆ 9 ಕೋಟಿ ರೂಪಾಯಿ ನಷ್ಟವಾಗಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಒಕ್ಕೂಟದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಾಲಿನ ದರ ಏರಿಕೆ ಕುರಿತು ಸಿಎಂ ಅವರ ಆದೇಶವನ್ನು ನಾವು ಪಾಲಿಸುತ್ತೇವೆ. ಆದರೆ ಇದರಿಂದ ನಮ್ಮ ಒಕ್ಕೂಟಕ್ಕೆ ತಿಂಗಳಿಗೆ ಬರೋಬ್ಬರಿ 9 ಕೋಟಿ ರೂಪಾಯಿ ನಷ್ಟ ಆಗಲಿದೆ ಎಂದಿದ್ದಾರೆ. ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳನ್ನೊಳಗೊಂಡ ಅಮೂಲ್ಗೆ ಪ್ರತಿದಿನ 12,58,000 ಲೀಟರ್ ಹಾಲು ಬರುತ್ತಿದೆ. 2 ತಿಂಗಳು ಕಳೆದರೆ ಮತ್ತೆ 2.5 ಲಕ್ಷ ಲೀಟರ್ ಹಾಲು ಹೆಚ್ಚಾಗಲಿದೆ. ಇದರಲ್ಲಿ 1,98,000 ಲೀಟರ್ ಹಾಲು ಮತ್ತು 1,20,000 ಲೀಟರ್ ಮೊಸರು ಮಾರಾಟ ಆಗುತ್ತಿದೆ. ಇನ್ನು ಬಾಕಿ 9,40,000 ಲೀಟರ್ ಹಾಲು ಹಾಗೆಯೇ ಉಳಿಯುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ಪರಿಸ್ಥಿತಿ ಬೇರೆ ಬೇರೆ ಒಕ್ಕೂಟಗಳಲ್ಲೂ ಇದ್ದು, ಈ ಸಂಬಂಧ ನಮ್ಮ ಒಕ್ಕೂಟದ ಸಂಪೂರ್ಣ ಪರಿಸ್ಥಿತಿ, ಸ್ಥಿತಿಗತಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಸಹಕಾರ ಹಾಗೂ ಪಶುಸಂಗೋಪನಾ ಸಚಿವರು ಹಾಗೂ ಮೇಲಾಧಿಕಾರಿಗಳಿಗೆ ಸಮಗ್ರವಾಗಿ ಪತ್ರ ಬರೆದು ಮನವರಿಕೆ ಮಾಡಲಾಗುವುದು ಎಂದರು. ಇನ್ನು ಈ ಮೊದಲು ಕೂಡ ಪತ್ರ ಬರೆದಿದ್ದು, ಮತ್ತೊಮ್ಮೆ ಪತ್ರ ಬರೆದು ವಸ್ತುಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡುವುದಾಗಿ ತಿಳಿಸಿದರು. 1490 ಬಂದಿತ್ತು. ಆಧಾರ 1490 ಅಂದ್ರೆ 318 ಎಷ್ಟಾಯ್ತು? ಇನ್ನು 12 ಚಿಲ್ಲರೆ ಅಲ್ಲ, 1290 ಏನೋ ಗೊತ್ತಾಯ್ತು ಸರ್. 1290ಕ್ಕೆ 12ಕ್ಕೆ ಇಟ್ಕೊಳ್ಳಿ, 12 4 48 ಲಕ್ಷ ಕೊಡ್ಬೇಕು ಒಂದು ದಿನಕ್ಕೆ. ನಾವು ರೈತರಿಗೆ, ನಾವು ರೈತರು ಗಮನಕ್ಕೂ ನಾನು ಜನರಲ್ ಬಾಡಿ ಕರಿತೀನಿ. ಇನ್ನು ಸದ್ಯದಲ್ಲೇ ಒಂದು 15 ದಿನ 20 ದಿವಸ ಒಂದು ತಿಂಗಳೊಳಗೆ ರೈತರನ್ನು ಕರೆಸಿ ಏನ್ ಮಾಡ್ಬೇಕು ಹೇಳಿ ಅಂತ ರೈತರನ್ನು ಕೇಳ್ತೀನಿ. ಅವ್ರ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಜಿಲ್ಲಾ ಮಂತ್ರಿಗಳು, ಸಹಕಾರಿ ಮಂತ್ರಿಗಳಾಗಿದ್ದಾರೆ ನಮ್ಮ ಪುಣ್ಯಕ್ಕೆ, ಅವ್ರ ಗಮನಕ್ಕೂ ತರ್ತೀನಿ. ಅನಿಮಲ್ಸ್ಮೆಂಟ್ ಮಿನಿಸ್ಟ್ರಿಗೂ ಸಹ ನಾನು ಹೇಳಿದ್ದೀನಿ ಈ ತರ ಪರಿಸ್ಥಿತಿ ಇದೆ ಅಂತ. ಮುಖ್ಯಮಂತ್ರಿಗಳಿಗೂ ಲೆಟರ್ ಬರೆದಿದ್ದೀನಿ ನಾನು. ಯಾಕೆಂದ್ರೆ ನಾನು ವಸ್ತುಸ್ಥಿತಿ ಹೇಳ್ಬೇಕಾಗುತ್ತೆ ನನ್ನ ಇದನ್ನ. ಈಗ ಒಂದ್ ಕಡೆ ಗ್ರಾಹಕರನ್ನು ಕಳ್ಕೋಬೇಕಾಗುತ್ತೆ, ಒಂದ್ ಕಡೆ ಉತ್ಪಾದಕರು. ನಾನು ಹಿಂದೆ 10 ವರ್ಷ 12 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಬೆಂಗಳೂರು ಮೆಗಾ ಡೈರಿ ಮಾಡ್ಬೋದು, ಅವೆಲ್ಲ ಬಿಡಿ, ಅದೆಲ್ಲ ಇವತ್ತು ಕ್ಯಾಟಲ್ ಫೀಡ್ ಪ್ಲಾಂಟ್ ನಾನಿದ್ದಾಗ ಖಾಸಗಿಯರು ತಲೆ ಹಾಕಂಗಿಲ್ದಂಗೆ ಮಾಡಿಟ್ಟಿದ್ದೆ. ಎಲ್ಲ ಖಾಸಗಿ ಪಶುಹಾರ ಕಾರ್ಖಾನೆಗಳನ್ನ ಎಂಟೈರ್ ಬಾಗಿಲು ಮುಚ್ಚಿದ್ದೆ. ಇವತ್ತು KMF ನಲ್ಲಿ ಖಾಸಗಿ ಕಾರ್ಖಾನೆ ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ. ದಯಮಾಡಿ ಇದನ್ನ ಈ ಸಂಸ್ಥೆ ಯಾರೋ ಪುಣ್ಯಾತ್ಮರು ಡಾಕ್ಟರ್ ಕುರಿಯನ್ನು ಮತ್ತೆ ಅಮೃತಾ ಪಟೇಲ್ ಮಾಡೋರು ಇಲ್ಲ ಇವತ್ತು. ಅದನ್ನ ಹಾಳು ಮಾಡಬೇಡಿ ಅಂತ ಅಷ್ಟೇ ಮನವಿ ಮಾಡ್ತೀನಿ ಅಷ್ಟೇ. ನಾನಿನ್ನೇನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಪ್ರೋತ್ಸಾಹನ ಎಷ್ಟು ಬರ್ಬೇಕಲ್ಲ? ನವೆಂಬರ್ವರೆಗೆ ಬಂದಿದೆ. ನವೆಂಬರ್ ಇಂದ ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು ಬರ್ಬೇಕು. ಅಮೌಂಟ್ ಎಷ್ಟಪ್ಪ? 5 ರೂಪಾಯಿ ಇಂಟು 43 ಕೋಟಿ ಬರ್ಬೇಕು. ನಾವು ಈ 5.5 ಕೋಟಿ ಐತಲ್ಲ, ಅಲ್ಲಿವರೆಗೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ನಮ್ ದುಡ್ಡು ಹೋದ್ರು ಮುಖ್ಯಮಂತ್ರಿಗಳ ಆರ್ಥಿಕ ಪರಿಸ್ಥಿತಿ ನೋಡಿ, ನಮ್ದೇನಿದೆ ನೋಡ್ಕೊಂಡು ನಾವು ಯಾವಾಗ ಕಮ್ಮಿ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ನಾವು ಇದನ್ನ, ನಮ್ಗೆ ನೋ ಪ್ರಾಫಿಟ್ ನೋ ಲಾಸ್. ನಮ್ಗೆ ಬಂದ್ರೆ ಹಿಂದೆಲ್ಲ ಬಂದಾಗ 15 ಕೋಟಿ 20 ಕೋಟಿ ವಾಪಸ್ ರೈತರಿಗೆ ಕೊಟ್ಟಿದ್ವಿ ಲಾಭನ. ನನಗ್ ಗೊತ್ತಿಲ್ಲ ಸರ್, ಅದು ಯಾರು ಅಡ್ವೈಸ್ ಮಾಡಿ ಯಾರು ಹೇಳ್ಕೊಟ್ರು ಏನು ನನಗಷ್ಟು ಟೆಕ್ನಿಕಲಿ ಅಷ್ಟು ಸೌಂಡ್ ಇಲ್ಲ ಸರ್. ಈಗಿನ ಅಧ್ಯಕ್ಷರಿಗೆ ಯಾರು ಹಾಲಿನ ರೇಟ್ ಜಾಸ್ತಿ ಮಾಡಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಸರ್. ನಾವಂತೂ ಹೇಳಿಲ್ಲ. ನಮ್ಮ ಒಕ್ಕೂಟ ಹಲವಾರು ಪತ್ರಗಳನ್ನ ಮಾಡಿದ್ದೆ. ನಮ್ಮ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಿಳಿಸಿದ್ದೀನಿ. ನಾವು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದರೆ ಅದನ್ನ ಆದೇಶ ಪಾಲಿಸಬೇಕಾಗುತ್ತೆ. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಒಕ್ಕೂಟದ ಪರಿಸ್ಥಿತಿನ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು, ಪಶುಸಂಗೋಪನಾ ಮಂತ್ರಿ, ಸಹಕಾರಿ ಮಂತ್ರಿಗಳು ಮತ್ತೆ ಎಲ್ಲ ಸರ್ಕಾರದ ಅಧಿಕಾರಿಗಳು KMFಗೆ ಲಿಖಿತವಾಗಿ 2 ಬಾರಿ ಪತ್ರ ಬರೆದಿದ್ದೀನಿ ನಮ್ಮ ಒಕ್ಕೂಟದ ಪರಿಸ್ಥಿತಿನ.
ಒಕ್ಕೂಟದ ಪರಿಸ್ಥಿತಿನ 2 ಬಾರಿ ನಾನು ಹೇಳಿದ್ದೀನಿ. 2 ಬಾರಿ ಏನು ಅಂತಂದ್ರೆ 4 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಮ್ಗೇನ್ ತೊಂದರೆ ಆಗುತ್ತೆ ಅನ್ನೋದು ನಾನು ನಿಮ್ ಗಮನಕ್ಕೆ ತರ್ತೀನಿ. ಸುಮಾರು ನಮ್ಮಲ್ಲಿ ಒಂದು ದಿನಕ್ಕೆ ಇವತ್ತು 12,58,000 ಲೀಟರ್ ಹಾಲು ಬರ್ತಾ ಇದೆ. 12,58,000 ಲೀಟರ್ ಹಾಲು ಬರುತ್ತೆ. ಇನ್ನೊಂದು 2 ತಿಂಗಳು ಹೋದ್ರೆ ಲಾಸ್ಟ್ ಟೈಮ್ ಎಷ್ಟಿತ್ತು? 14.90 ಇತ್ತು. 15.5 ಮೇಲೆ ಬರುತ್ತೆ. ಇನ್ನ 2.5 ಲಕ್ಷ ಲೀಟರ್ ಹಾಲು ಜಾಸ್ತಿ ಬರುತ್ತೆ. ಈ ಮಳೆ ಸೀಸನ್ ಮುಂಗಾರು ಸ್ಟಾರ್ಟ್ ಆದ ತಕ್ಷಣ ಈಗಿನ ಪರಿಸ್ಥಿತಿನಲ್ಲಿ, ಇವತ್ತಿನ ಪರಿಸ್ಥಿತಿಗೆ ಅದು 2.5 ಆಮೇಲೆ ಲೆಕ್ಕಾಚಾರ ಹಾಕೋಣ. ಈಗಿನ ಪರಿಸ್ಥಿತಿನಲ್ಲಿ ನಮ್ಮಲ್ಲಿ 1,98,000 ಹಾಲನ್ನ ಮಾತ್ರ ಲೂಸ್ ಮಿಲ್ಕ್ ಮಾರ್ತಾ ಇದೀವಿ. ಇವತ್ತು ಡೈಲಿ ಹೋಗುತ್ತಲ್ಲ ಶಾಕೆಟ್ ಮಿಲ್ಕ್ ಗೊತ್ತಲ್ಲ ಸರ್, ಬೆಳಿಗ್ಗೆ ಅದು ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ ಸೇರಿ 1,98,000 ಹಾಲನ್ನ ನಾವು ಮಾರಾಟ ಮಾಡ್ತಾ ಇದ್ವಿ. ಮತ್ತೆ 1,20,000 ಮೊಸರು ಮಾರಾಟ ಮಾಡ್ತಾ ಇದ್ವಿ. ಮತ್ತಿದಲ್ಲದೆ ಒಟ್ಟು ಮಾರಾಟಗಳಲ್ಲಿ 3,18,000 ಒಟ್ಟು ಮಾರಾಟ ಇದಾಗ್ತಾ ಇದೆ. ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಅದೇನಪ್ಪ 3,18,000 ಹಾಲು ಮೊಸರು ಸೇರಿ 3,18,000 ಮಾರಾಟ. ಹಾಲು ಮೊಸರು ಸೇರಿ 1,98, 1,20 ಎಷ್ಟಾಯ್ತಯ್ಯ? 2 ಚಿಲ್ಲರೆ 3,18,000 ಗೊತ್ತಾಯ್ತಲ್ಲ ಸರ್? 3,18. ಇನ್ನ ಉಳಿಕೆ ನಮ್ಮಲ್ಲಿ 9,40,000 ಉಳಿಕೆ ಹಾಲು ಉಳಿಯಿತು. 9,40,000 ಉಳಿಕೆ ಹಾಲು ಉಳಿಯಿತು. ಅದನ್ನ ನಾವೀಗ ನಮ್ಮಲ್ಲಿ ಮುಂಚೆನೆ ನಾನು ಪೆಟ್ಪಾಟ್ಲಿ ಎಲ್ಲ ಕೂಲಾರ ಎಲ್ಲ ಮಾಡ್ಕೊಟ್ಟು ನಾನು ಅಧ್ಯಕ್ಷಿದ್ದಾಗ ಯೋಚಿಸಿದ ಇದೆಲ್ಲ ಕಳೆದು ನಮ್ಗೆ ಇನ್ನೂ 9,40,000 ಪ್ಲಸ್ ಇನ್ನು 2,500 ಮಳೆಗಾಲದಲ್ಲಿ ಬಂದ್ರೆ ಅಲ್ಲಿಗೆ 9,40 2.5 ಅಂದ್ರೆ ಎಷ್ಟಾಯ್ತು? 11,12,10 ಹತ್ರ ಇದಾಗುತ್ತೆ. ಗೊತ್ತಾಯ್ತಲ್ಲ ಸರ್? 11,90 ಆಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಒಂದು ತಿಂಗಳಿಗೆ 9 ಕೋಟಿ ನಷ್ಟ ಬರುತ್ತೆ. ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ ಈಗಿನ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರೆ ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ ಈ ಒಕ್ಕೂಟಕ್ಕೆ ನಷ್ಟ ಬರುತ್ತೆ. ಅದೇ ರೀತಿ ಬೇರೆ ಒಕ್ಕೂಟಗಳು ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ KMF ತಿಳಿಸ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ ನಾವು. ಯಾರೋ ಪುಣ್ಯಾತುಂಬರು